ಸೂರ್ಯನ ಕಿರಣ ಸೂರ್ಯನ ಹಾಗೆ. ಜೋರಾದ ಚಪ್ಪಾಳೆ. ಈಗ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಎಸ್ ಕುಬಾ ಮಾಜಿ ಶಾಸಕರು ಬಸವ ಕಲ್ಯಾಣ್ ಪಕ್ಷದ ಕಾರ್ಯಕರ್ತರಿಗಾಗಿ ತಮ್ಮ 2 ಮಾತುಗಳನ್ನು ಇಲ್ಲಿ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು. ಮಲ್ಲಿಕಾರ್ಜುನ ಕುಬಾ ಬಸವ ಕಲ್ಯಾಣದ ಜನಪ್ರೀತಿಯ ಮಾಜಿ ಶಾಸಕರು. ಜೋರಾದ ಚಪ್ಪಾಳೆ. ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ. ನಂಬರ್ 1 ಮ್ಯಾಪ್ದಾಗ ಎಲ್ಲಕ್ಕಿಂತ ನಂಬರ್ 1 ಯಾವ್ದಾಗದ ಅಂದ್ರೆ ಅದು ಬೀದರ್ ಅದ. ಇವತ್ತಿನ ದಿವಸ ಕಿರೀಟ ಅದೇ ಹೇಳ್ತಾ ಇದ್ದೀನಿ. ಜಾಗ ತೊದಲ್ಬೇಕಾಯ್ತದ ನಾವು ಮಾತಿನಾಗ. ಬೀದರ್ ಬಸವ ಕಲ್ಯಾಣದಾಗ ಮಾತು ಜಾಗ ಗಡಬಡಿ ಇರ್ತಾವ. ಇವತ್ತು ಬೀದರ್ ನಕ್ಷದಾಗ ಟಾಪ್ ನಂಬರ್ 1 ಜಾತ್ಯತೀತ ಜನತಾದಳದ ಸಂಘಟನೆ. ಜಾತ್ಯತೀತ ಜನತಾದಳ ಜನರೊಂದಿಗೆ ಮೆಂಬರ್ಶಿಪ್ ಕಾರ್ಯಕ್ರಮದ ಈ ಒಂದು ಕೇಂದ್ರ ಬಿಂದುಗಳಾಗಿದಂಥ ಯುವ ಜನತಾದಳ. ನಮಗೆ ಯಾಕೋ ಯುವ ಜನತಾದಳ ಅಲ್ಲಕ್ಕೆ ನಾಚಿಕೆ ಹೊಂಟದ ಅಣ್ಣೋಗಿ. ಈಗ ಜನತಾದಳ ಅಧ್ಯಕ್ಷ ಅನ್ಬೇಕಾಗ್ತದೆ, ಅವಾಗ ನಮ್ಮ ರಾಜ್ಯದ ಅಧ್ಯಕ್ಷ ಅನ್ಬೇಕಾಗ್ತದೆ. ಯಾಕಂದ್ರೆ ಜವಾಬ್ದಾರಿ ಹೆಚ್ಚಿಗೆ ಕೊಡ್ಬೇಕಾಯ್ತದ. ನಮ್ಮ ಭಾವಿ ಜಾತ್ಯತೀತ ಜನತಾದಳದ ಯುವ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿ ಅವರೇ, ಈ ಜಿಲ್ಲೆಯ ಹಿರಿಯರು, ರೈತರ ಕಣ್ಮಣಿ ಮುಖಂಡರಾಗಿದ್ದಂಥ ಮಾಜಿ ಸಚಿವರಾಗಿದ್ದಂಥ ಬಂಡೆಪ್ಪ ಕಾಶಂಪುರ ಸಾಹೇಬ್ರೆ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಯಂಗ್ ಆ್ಯಂಡ್ ಡೈನಮಿಕ್ ಆಸಿ ಇಕ್ಕಾಗ MLA ಆಗ್ಬೇಕು, ಮಂತ್ರಿ ಆಗ್ಬೇಕು, ಆದ್ರೆ ಬೀದರ್ದಾಗ ಫಿಕ್ಸ್ ಇರ್ಬೇಕು. 100% ನಮ್ಮ ರಿಕ್ವೆಸ್ಟ್ ಅದ ನಿಮಗೆ. ಸೂರ್ಯಕಾಂತ್ ಅಣ್ಣವ್ರಿಗೆ ಫಿಕ್ಸ್ ಇಲ್ಲಿ ಕಂಟಿನ್ಯೂ ಆಗಿ. ಮೊದಲು ನಾವು ನಿಖಿಲ್ ಅಣ್ಣವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಅಣ್ಣ, ನಾನು ಕುಮಾರ್ ಅಣ್ಣವರು ದೊಡ್ಡ ಸಾಹೇಬರು ನಮ್ಮ ತಂದೆ ಜೊತೆಯಲ್ಲಿ MLA ಇದ್ದರು. ನನಗೂ ಒಂದು ಚಾಲೆಂಜ್ ಇತ್ತು, MLA ಆಗ್ಬೇಕು ಕಮ್ಮಿ ಏಜ್ದಾಗ. ಇವರಿಗೂ ಕೂಡ ಬಹಳಷ್ಟು ಆಸೆ ಇದ. ನಾವು MLA 25 ವರ್ಷಕ್ಕೆ ಆದೆವು. ಆದಾಗ ಸೂರ್ಯಕಾಂತ್ ನಾಗಮಪಲ್ಲಿ ಹೋಗಿ ಗೊರಪದಪ್ಪ ಸಾಬರು ಜನತಾದಳದಾಗಿದ್ದರು, ಒಳ್ಳೆ ಕೆಲಸ ಮಾಡಿದಾಗ. ಉಮಾಕಾಂತ್ ನಾಗಮಪಲ್ಲಿ ಅಣ್ಣೋಗಿದ್ದಾಗ ಒಂದು ಸಲ ಚಾನ್ಸ್ ಕೊಡ್ಬೇಕಂಬತ್ ನಾ ಮನವಿ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಒಂದು ಸಲ ಕೊಟ್ಟು ನೋಡಿಗೆ ಯಾವ ರೀತಿ ಆಗ್ತದ. ಜಾತ್ಯತೀತ ಜನತಾದಳಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಂಥ ರಮೇಶ್ ಪಾಟೀಲ್ ಅವರು, ನಮ್ಮ ಜೊತೆಲಿದ್ದಂಥ ನೆಲಮಂಗಲ ಶಾಸಕರಾಗಿದ್ದಂಥ ಸುರೇಶ್ ಗೌಡರು, ರಾಜ್ಯದಿಂದ ಬಂದಿದಂಥ ಎಲ್ಲ ಮುಖಂಡರು, ತಾಲೂಕಾ ಅಧ್ಯಕ್ಷ, ಎಲ್ಲ ಯೂನಿಟ್, ಎಲ್ಲ ಸೆಕ್ರೆಟರಿ, ನೀವು ನಮ್ಮದು ಕೇಂದ್ರ ಬಿಂದು, ನಮ್ಮ ಪಿಲ್ಲಗಿದ್ದಂಥ ಎಲ್ಲ ಕಾರ್ಯಕರ್ತರೆ ಹಾಗೂ ಪತ್ರಕರ್ತರೆ. ಈಗಾಗಲೇ ಸಮಯ ಭಾಳ ಆಗ್ಯದ. ಪಕ್ಷ ಸಂಘಟನೆ ಇದ್ದಲ್ಲೇ ನಮ್ಮಲ್ಲಿ ಪಾಲಿಟಿಕ್ಸ್ದಾಗ ಶಕ್ತಿ ಇರ್ತದ. ನಾವು ಸಂಘಟನೆ ಮಾಡ್ಬೇಕು, ನಾವು ವಿಚಾರ ಮಾಡ್ಬೇಕು ನಮ್ಮ ಪಕ್ಷ ಹೆಂಗದ. ಸಾಕಷ್ಟು ಜನರಿಗೆ ಗೊಂದಲದ, ಹೆಂಗಾಗ್ತದ ಈ ಪಕ್ಷದಾಗ ಏನು ವಿಚಾರ ಮಾಡ್ಕೋತ ಮನೆಗೆ ಹೋಯ್ತಾಗ ನಾವು ಕೆಲಸ ಮಾಡ್ಕೋತ ವಿಧಾನಸೌಧಕ್ಕೆ ಹೋಗ್ತೀವಿ. ಅಂಥ ಪಕ್ಷ ನಮ್ಮ ಜಾತ್ಯತೀತ ಜನತಾದಳ. 2004ನೇದಾಗ ಬಂಡೆಪ್ಪಣ್ಣವ್ರಿಗೆ ಬಿ ಲಕ್ಕಿ, ಅವಾಗೊಟ್ಟು ಲಕ್ಕಿ ಆಗಲಿಲ್ಲ, ಗೆದ್ದಾಗ ಒಂದು ಭಾಗ ಮಂತ್ರಿ. ನಾವು ಜನತಾದಳದವರು ಅಣ್ಣೋಗಿ ಇಂಡಿಪೆಂಡೆಂಟ್ದಿಂದ ಬಂದು ನಮಗೆ ಕಬ್ಜಾ ಮಾಡಿ ಮಂತ್ರಿನೇ ಆದವು. ಅಡಿಬಾಗ ಹಂಗದ ನೋಡ್ಗ ಅವ್ರು ಈ ಜಿಲ್ಲೆಗೆ ಸೇವೆ ಮಾಡಿದವು. ಒಂದು ನಿಖಿಲ್ ಅಣ್ಣೋಗಿ ನಾ ಹೇಳಕ್ ಬಯಸ್ತೀನಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿ, ಅದೇ ರೀತಿ ಬೃಹತ್ ಕೈಗಾರಿಕೆ ಸಚಿವರು, ಅದೇ ರೀತಿ ಸ್ಟೀಲ್ ಉಕ್ಕಿನ ಸಚಿವರಾಗಿದ್ದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣವರು, ನೀವು ವಿಚಾರ ಮಾಡ್ಬೇಕು. ಯಾರಿಗೆ ಅಣ್ಣ ಅಂತ ಕರಿತಾರೆ? ಯಾಗ ರೈತರಾಗಲಿ, ಪೇಪರ್ದಾಗಲಿ, ಬಡವರಾಗಲಿ, ಯಾವ ಪಾರ್ಟಿದಾಗಲಿ ಸಿರ್ಫ್ ಏನಂತಂದ್ರೆ ಕುಮಾರ್ ಅಣ್ಣ. ಅಣ್ಣಗೆ ಬಿಟ್ಟು ಯಾರಿಗ ಅಂತಾಗ ಇಡೀ ಕರ್ನಾಟಕದಾಗ ಅಂದಾಗ ಒಂದು ರಾಜ್ಕುಮಾರ್ ಅಣ್ಣೋರಿಗೆ ಅಂತಾಗ, ಅದ್ರ ಬಾದ್ ಕುಮಾರ್ ಅಣ್ಣೋರಿಗೆ ಮಾತ್ರ ಅಣ್ಣ ಅಂತ ಕರೀತಾಗ. ಆ ಶಕ್ತಿ ನೀವು ಕೊಟ್ಟಿರಿ. ಅವ್ರ ಬಡವ್ರಿಗೆ ಸೇವಾ
मुख्यमंत्री इद्ದಾಗ ಕಾಮನ್ ಮನ್ಸನ್ ಸೇವಾ ಜನತಾ ದರ್ಶನ್ ಕಾರ್ಯಕ್ರಮ ಸುವರ್ಣ ಗ್ರಾಮ ಇಡೀ ದೇಶದಾಗ ನಾವೆಲ್ಲ ವಿಚಾರ ಮಾಡ್ಬೇಕು ನಮ್ಮ ಪಕ್ಷ ಏನು ಕೆಲಸ ಮಾಡ್ಯದ ಏನು ಶಕ್ತಿ ಕೊಟ್ಟದ ಜನರಿಗ ಹಳ್ಳಿದಾಗ ಹೋಗಿದಾಗ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡಿ ಜನರ ಕಷ್ಟ ಸುಖ ಕೇಳಿ ಸುಮಾರು 1,000 ಕೋಟಿ ಹಳ್ಳಿ ಕೊಡುವಂತ ಕಾರ್ಯಕ್ರಮ ಅಬ್ದುಲ್ ಕಲಾಂ ಸಾಬ್ ಪ್ರೆಸಿಡೆಂಟ್ ಇದ್ರು ಅವಾರ್ಡ್ ತಗೊಂಡಾಗ ಮುಖ್ಯಮಂತ್ರಿ ಎಂದಾಗ ಅದು ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು. ನನಗೆ ಇದು ತಿಳಿಯಲ್ಲ. ನನಗೂ ಕೂಡ ನಾ ಜನತಾ ದಳದಾಗಿದ್ದ ಅವಾಗ ಎಲ್ಲೋ ಬಿಜೆಪಿದಾಗ ಗಡಬಡ್ ಅಂದಾಗ ಲಿಂಗಾಯತ್ ಮನುಷ್ಯನಾಗಿ ಬಂಡೆಪೊಂಡಗೆ ನಾ ಲಿಂಗಾಯತ್ ಮನುಷ್ಯಗೆ ಅವಾಗ ಅಧಿಕಾರ ಕೊಟ್ಟಿಲ್ಲ ಅಂತ ಆದರೂ ನಾವು ಕುಮಾರಣ್ಣವ್ರ ಜೊತೆಲಿ ಉಳಿದೆವು. ಸೆಕೆಂಡ್ ಟರ್ಮ್ ಮತ್ತೆ ಯಡಿಯೂರಪ್ಪಗೆ ಬಾಂಧವು ನಾವು ಹೋಗಿಲ್ಲ. ಅದಕ್ಕೆ ಬಾದ ಮತ್ತೆ 2013ದಾಗ ಗೆದ್ದ 18ಕ್ಕೆ ಬಾದ ಸೂರಿ ಅಣ್ಣ ನಡಿಯಣ್ಣ ಬಿಜೆಪಿಗೆ ಲಿಂಗಾಯತ್ಗ ಅವಾಗ ಬಿಜೆಪಿ ಕರ್ಕೊಂಡು ಬೈದ್ರು. ಅಪ್ಪು ಆ ಬಿಜೆಪಿ ಡೇಂಜರ್ ಅದಾಗಪ್ಪ ಸಾಕೈತೆ ಅಂದಾಗ ನಾನು ಜಿಂದಾಗಿದೆ ಹಣ ಇಲ್ಲ ನನಗಾಗಿದ್ದು ಅನುಭವ. ನಾ ಅಲ್ಲಿ ಹೋದ ನಾ ಬಿ ಪರೇಶಾನ್, ಆ ಸುರೇಖಾ ನಾಗಮಪಲ್ಲಿ ಬಿ ಪರೇಶಾನ್, ಇಬ್ಬರು ಬಿ ಪರೇಶಾನ್. ಮೊದಲು ನಾ ಬೈ ಎಲೆಕ್ಷನ್ದಾಗ ಇವ್ರಿಗೆ ಬೀದಾಗ ಬೈ ಎಲೆಕ್ಷನ್ದಾಗ ಮಾರುತಿ ಕಾಸಂಪ ಅಣ್ಣೋಗಿದ್ದು ಇಲ್ಲಿ ನಿಂತಿರು. ಅವಾಗ ನಾವು ಸೂರಿ ಅಣ್ಣೋರಿಗೆ ಕರೆದಿ ಕುಮಾರ್ ಅಣ್ಣೋರಿಗೆ ಹೇಳಿ ಅವಾಗೇ MLA ಮಾಡ್ಬೇಕಂತ ನಾವೆಲ್ಲ ವಿಚಾರ ಮಾಡಿದಿತ್ತು. ಅವಾಗ ಕೈ ತಪ್ಸರು, ಇವ್ರು ಬಿಜೆಪಿಗೆ ಹೋದರು, ನಮಗೆ ಬಿಜೆಪಿದಾಗ ಒಯ್ದರು, ತಾವು ಬಿ ದೊಡ್ಡ ಬಾಯ್ದಾಗ ಬಿದ್ದರು, ನಮಗೆ ಒಯ್ದು ಕೆರೆಗೆ ಬಿಡಿದ್ರು. ಈ ಏನು ಮಾಡ್ಬೇಕು? ಅದಕ್ಕೆ ನಮಗೆ ಒಂದೊಂದು ಭಾಗ ದುಃಖ ಆಯ್ತದ. ಹಾಗೆ ಏನು ಹಣೆ ಭಾಗದಾಗ ಇದ್ದಿದ್ದು ಆಗ್ತದ. ಆದಾಗ ಒಂದು ವಿಚಾರ ಮಾಡ್ರಿ, ರೈತರಿಗೆ ನೀರಾವರಿ ಬಂಡೆಪಣ ಒಂದು ಸೆಕೆಂಡ್ ರೈತರ ಬಗ್ಗೆ ಇಡೀ 24 ತಾಸ್ದಾಗ ನೋಡ್ರಿ ಇವತ್ತು ಯಾಕೆ ಕಾಳಜಿ ಮಾಡ್ತಾಗ 93 ವಯಸ್ಸಾದರೂ ಕೂಡ ನಮಗೆ ಇವತ್ತು ಫೋನ್ ಎತ್ತಲಕ್ಕೆ ಸಾಧ್ಯ ಆಗಲ್ಲ. ಮನೆದಿಂದ ಬಂದಿದ್ದೇವೆ ಅಂದ್ರೆ ಇಲ್ಲಿ ಕುಂತೋಗಿ ಆಗದ ಈಗ ಹೊಟ್ಟಿ ಹೊಸುವಾಗ್ಯಾವ ಎಲ್ಲೋಗಿ ಯಾಕೆ ಟೊಂಕ ನೈತದ ಕುಂತಿ ಆದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನ ಮಂತ್ರಿಗಳು 24 ತಾಸು ಫೋನ್ ಚಾಲು ಇಡ್ತಾಗ ಇಡೀ ದೇಶದಾಗ ಏನೇ ಕಷ್ಟ ಬಂತು ರೈತರಿಗ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಅಟೆಂಡ್ ಮಾಡ್ತಾರೆ ಅಂತ ಹೆಮ್ಮೆದಿಂದ ಹೇಳಕ್ ಬಯಸ್ತೀನಿ. ರೈತರ ಬಗ್ಗೆ ನೀರಾವರಿ ಹನಿ ನೀರಾವರಿದಾಗ 90% ಸಬ್ಸಿಡಿ, ರಿಸರ್ವೇಶನ್ ಹೆಣ್ಣು ಮಕ್ಕಳಿಗ ಯಾಕೆ ಕೊಟ್ಟರಿ? ಇವತ್ತು ನಮ್ದು ಐಲಿನ್ ಜಾನ್ ಮೇಡಮ್ ಇಲ್ಲಿ ಮತ್ತೊಂದು ಮೇಡಮ್ ಬಂದಾಗ ಎಲ್ಲರೂ ಮೇಡಮ್ಗಳು ಬಂದು ಕೂಡ್ಲಕ್ಕೆ ಅವಕಾಶ ಎಲ್ಲಿ ಸಿಕ್ತು? 12ನೇ ಶತಮಾನದಾಗ ಯಾವ ರೀತಿ ಅನುಭವ ಮಂಟಪದಾಗ ಬಸವ ಕಲ್ಯಾಣ್ 12th ಸೆಂಚುರಿ ಅನುಭವ ಮಂಟಪದಾಗ ಅಕ್ಕ ಮಾದೇವಿ ಹೋಗಿದ್ರು ಒಂದು ರೀಪ್ರೆಸೆಂಟೇಟಿವ್. ಆ ರೀತಿ ಇಡೀ ದೇಶದಾಗ ರೀಪ್ರೆಸೆಂಟೇಟಿವ್ ಮಹಿಳೆಗೆ ಬರಬೇಕಾದಾಗ ಅದು ಮಾಡಿದವ್ರು ಯಾರು ಎಂಬುದು ನಾವು ಎಂದೂ ಮಗಿಲಕ್ಕಾಗಲ್ಲ. ಅದು ಶ್ರೀಮಾನ್ ದೇವೇಗೌಡ ಸಾಹೇಬ್ರಂತ ಹೆಮ್ಮೆದಿಂದ ಹೇಳ್ಬೇಕು. ಅದೇ ರೀತಿ ಕುಮಾರಸ್ವಾಮೀಜಿಯವರು ಸಾಲ ಮನ್ನಾ ಬಗೆದಾಗ ಹೇಳ್ಯಾಗ ಹಾಗೆ ಏನು ಸ್ಕೀಮ್ ಕೊಟ್ಟಿದಾಗ ಅವು ವಿಚಾರ ಮಾಡಿ ಜನರಿಗೆ ಮುಟ್ಟಪ್ಲೆ ಸ್ಕೀಮ್ಗಳು ಕೊಟ್ಟಿದಾಗ ನಮ್ಮ ಪಕ್ಷ ಒಳ್ಳೆ ಪಕ್ಷ. ನೀವೆಲ್ಲ ಈಗ ಮೆಂಬರ್ಶಿಪ್ ಈಗ ನಿಖಿಲ್ ಅಣ್ಣ ನಾವು ಒಂದು ಮಾತು ಹೇಳಕ್ ಬಯಸ್ತೀನಿ. ಮೊದಲು ನಾವೆಲ್ಲ ಮೆಂಬರ್ಶಿಪ್ ಮಾಡಾಡಿ ಅಣ್ಣಗೆ ಅಣ್ಣ ಮೊದಲು ನಾವೆಲ್ಲ ಈ ರೀತಿ ಮೆಂಬರ್ಶಿಪ್ ಮಾಡ್ತಿದ್ದೆವು. ವಿಸಿಟಿಂಗ್ ಕಾರ್ಡ್ ಮ್ಯಾಗ ಹಳ್ಳಿಗೆ ಹೋಗಿ ಫಾರ್ಮ್ ಮಾಡಿ ಪಕ್ಷ ಕಟ್ಟಿ. ಈಗ ನಮಗ ಎಲ್ಲ ಆಟೋ ಸಿಸ್ಟಮ್ ಮಿಸ್ ಕಾಲ್ ಮ್ಯಾಗ ನಂಬರ್ ಬರ್ತಾವ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗೊಂದಲ ಇರಬಾರ್ದು. ನಮ್ಮ ರೈತರ ಪಕ್ಷ ಎಲ್ಲ ಸಣ್ಣ ಯಾರೇ ಕಾರ್ಯಕರ್ತರು ಇದ್ದರೂ ಕೂಡ ಒಂದು ಫ್ಯಾಮಿಲಿ ತರ ಅಷ್ಟು ಮಂದಿ ನಾವು ಒಬ್ಬರು ದೊಡ್ಡೋಗು ಒಬ್ಬರು ಸಣ್ಣೋಗು ಎಂಬ ಭಾವನೆ ಇಲ್ಲ. ಇಲ್ಲಿ ಎಲ್ಲರೂ ಕಲ್ತು ಒಕ್ಕಟ್ಟಿಗಂತ ಪಕ್ಷ ಜನತಾದಳ ಸೆಕ್ಯುಲರ್ ಪಕ್ಷ ಬರ್ತಕ್ಕಂಥದ್ದಿಂದಾಗ ನೀವು ವಿಚಾರ ಮಾಡಬೇಕು. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರು ಅವಾಗ ನೋಡಿದಾಗ ಅವಾಗ ಏಜ್ ಎಷ್ಟದ, ಅವಾಗ ಯಾಕೆ ವಿಚಾರ ಮಾಡತ್ತಾಗ ಅವಾಗ ಏನು ಕಮ್ಮದ ಹೇಳಿ, ಏನು ಕಮ್ಮದ ಹೇಳಿ. ಇವತ್ತು ನಮ್ಮ ಪಕ್ಷ ಉಳಿಬೇಕು, ನಮ್ಮ ಪಕ್ಷ ಕಾರ್ಯಕರ್ತರ ಕಷ್ಟ ಸುಖ ವಿಚಾರ ಮಾಡಬೇಕು. ಇಡೀ ರಾಜ್ಯದಾಗ ಈಗಾಗಲೇ ನಾವು ರಮೇಶ್ ಪಾಟೀಲ್ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪಗೆ ಒಂದು ಮಾತು ಹೇಳ್ತಾ ಇದ್ರು, ತಂದಿ ಜೊತೆಯಲ್ಲಿ ಬಿ ಇದ್ರು
ಅದಕ್ಕೆ ನಂತರ ದೇವೇಗೌಡ ಸಾಹೇಬ್ರದ್ದು ಒಂದು ತಲೆ, ಅದಕ್ಕೆ ಬಂದು ಕುಮಾರ್ ಅಣ್ಣವ್ರ ತಲೆ, ಈಗ ನಿಖಿಲ್ ಕುಮಾರ್ ಅಣ್ಣವ್ರ ತಲೆ. ಅಂದ್ರೆ ನೋಡ್ರಿ ನಮ್ದು ಎಲ್ಲರಿಗೂ ಎಷ್ಟು ಭಾಗ್ಯ. ವಿಚಾರ ಮಾಡ್ಬೇಕು, 3 ತಲೆಮಾಗ ನಾವು ಕೆಲಸ ಮಾಡಕ್ಕ ಈ ಪಕ್ಷದಾಗ ಅವಕಾಶ ಸಿಕ್ಕ್ಯದ. ನೀವು ಯಾವುದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಹ್ಯಾಂಗ್ ಮಾಡ್ಬೇಕು ಚಿಂತಿದ ಕಾರ್ಯಕರ್ತರಿಗೆ. ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆಗೆ ಕೂಡೋಗಲ್ಲ, ನಾವೆಲ್ಲ ಸಂಘಟನಾದಾಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು. ಈಗಾಗಲೇ ನಮ್ಮ DCC ಬ್ಯಾಂಕ್ದ ಮೊದಲಿಂದು ಅಧ್ಯಕ್ಷ ಆಗಿದಂಥ ಉಮಾಕಾಂತ್ ನಾಗಮಪಲ್ಲಿ ಅವರು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ನಾ ಅಣ್ಣವ್ರೆ. ನಮ್ಮ ಬಂಡೆಪ್ಪಣ್ಣವರು ರೈತರ ಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲ ಪತ್ರಿಕಾ ಬಾಂಧವರಿದ್ರಿ. ಅವ್ರ ಬಳಿ ಇಷ್ಟು ಶಕ್ತಿ ಇದ, ಅವ್ರ ಬಿ ನಮ್ಮ ರಿಲೇಟಿವ್ ಆಗ ನಮ್ಮ ಅಣ್ಣೆ ಆಗ, ಆದರೆ ಶಕ್ತಿ ಸಿಕ್ಕಾಪಟ್ಟಿದ MP ಆಗ MLA ಆಗ. ಒಂದು BSSK ಫ್ಯಾಕ್ಟ್ರಿ ಯಾಕೆ ಉಳಿಯಲ್ ಹೋಗ್ಯದ ಅವ್ರ ಕೈಲಿ? ಸಿಂಪಲ್ ಕ್ವಶನ್. ನಮ್ಮ ರಾಜ್ಯದಾಗ ಒಂದು BSSK ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ? ಅವಾಗ ಮನಸ್ಸು ಮಾಡಿದ್ರು 1 ಗಂಟೆದಾಗ ಸ್ವಂತ ರೊಕ್ಕಲಿ ಹೊಸ ಫ್ಯಾಕ್ಟ್ರಿ ಚಾಲು ಮಾಡೋಂಥ ಶಕ್ತಿ ಇದೆ. ಆದ್ರೆ ನಮಗೆ ಮಲ್ತಾ ಎಪ್ಪಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ. ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ರೈತರಿಗೆ ಸೆಲೆಕ್ಟ್ ಒಳ್ಳೆ ಫ್ಯಾಕ್ಟ್ರಿ ಆಗ್ಬೇಕು.